Namaste friends, welcome to Dhuni Classes Evergi. Today we will be continuing with the chapter that is trigonometry, in which we will be studying about trigonometric ratios of complementary angles. What is the meaning of complementary? Complementary angles. If the sum of any two angles is equal to 90 degree, then it is called as complementary angles. What is supplementary angles? Okay. If the sum of any two angles is equal to 180 degree, then it is called as supplementary angles. Understood? Complementary means 90 degree. Correct? Okay. Let us take a triangle ABC in which let B will be right angle, then angle A is equal to theta ಅಂತ ತಗೊಂತೀನಿ ನಾನು. ಇದು 90 ಡಿಗ್ರಿ ಅದ, ಇದು ಥೀಟಾ ಅದ. ಇದು ಏನಿರ್ತದೆ ಹಂಗಿದ್ರೆ ಫಸ್ಟ್ ಡೇ ಲೆಕ್ಚರ್ ಒಳಗೆ ಹೇಳಿದ್ದೀನಿ, ನೆನಪದ? ಮಣ್ಣು ನೆನಪಿರ್ತದೆ, ಮಣ್ಣು. ಓಕೆ, ಏನು ಹೇಳಿ ನಿಮಗೆ? ದಿಸ್ ಈಸ್ 90 ಡಿಗ್ರಿ ಅಂತ ಹೇಳಿ, ದಿಸ್ ಈಸ್ ಥೀಟಾ ಅಂತ ಹೇಳಿ, ದಿಸ್ ಈಸ್ 90 ಡಿಗ್ರಿ ಮೈನಸ್ ಥೀಟಾ ಅಂತ ಹೇಳಿದ್ದೀನಿ, ನೆನಪದ? 90 ಡಿಗ್ರಿ ಮೈನಸ್ ಥೀಟಾ ಅಂತ ಹೇಳಿದ್ದೀನಿ. ಕರೆಕ್ಟ್? ಓಕೆ, ದಿಸ್ ಈಸ್ 90 ಡಿಗ್ರಿ, ದಿಸ್ ಈಸ್ ಥೀಟಾ, ದಿಸ್ ಈಸ್ 90 ಡಿಗ್ರಿ ಮೈನಸ್ ಥೀಟಾ. ಓಕೆ, in triangle ABC, let A is equal to theta and C is equal to 90 degree minus theta. Understood? Okay. Then sin A is equal to formula ಏನಪ್ಪ? Opposite divided by hypotenuse. Correct? Opposite divided by hypotenuse. Okay. Opposite. What is opposite here? BC is the opposite. Then what is hypotenuse? AC. AC is the hypotenuse. Understood? Okay. Then let us take sin C is equal to sin C is equal to ಬೇಡ, sin C ಬೇಡ, cos C ಇಡೋಣ ಅಂತ. cos C is equal to adjacent divided by hypotenuse. Okay, adjacent divided by hypotenuse. What is adjacent here? Cos C. C adjacent ಯಾವುದೈತಿ? BC divided by hypotenuse ಏನೈತಪ್ಪ? AC ಅದ. ಏನೇನು ತೊಗೊಂಡಪ್ಪ? sin A ತೊಗೊಂಡ್ವಿ. sin A is equal to O divided by H, BC by AC. cos C is equal to A by H, BC by AC. ಇವ ಸೇಮ್ ಬಂದು sin A is equal to cos C ಅಂದಂಗೆ ಐತಲ್ಲ, ಹೌದಾ ಇಲ್ಲ? ಓಕೆ, ದೇರ್ ಫೋರ್ ಏನು ಬರಿಬೋದು ನೀನು? sin A is equal to cos C ಅಂತ ಬರೀಲಿ ಬೇಡ? ಓಕೆ, ದೆನ್ sin A, what is A here? sin theta is equal to cos, what is C? 90. Wow, super, 90 degree minus theta. Understood? Therefore one formula ಐತಿಲಿ. Therefore ಏನು ಫಾರ್ಮುಲಾಪ್ಪ? cos 90 degree minus theta is equal to sin theta. ಇದು ಉಲ್ಟಾ ಹಿಂಗೆ ಬರ್ತೀನಿ, sin 90 degree minus theta is equal to cos theta. ಸರ್ ಅದು ಪ್ರೂವ್ನೇ ಮಾಡಲಿಲ್ಲ ಅಲ್ರಿ, ಪ್ರೂವ್ ಮಾಡಿ ತೋರಿಸ್ರಿ ಅದನ್ನು ಇದು ಮಾಡ್ದಂಗೆ, ಹೌದಿಲ್ಲ? ಕ್ವಶನ್ ನಿಮ್ಮದು. ಓಕೆ, sin 90 degree minus theta ಅಂದ್ರೆ 90 degree minus theta ಅಂದ್ರೆ ಏನು? ಓಕೆ, sin C is equal to cos theta. theta ಅಂದ್ರೆ ಏನು? A. cos A. ಓಕೆ, sin C ಒಳಗೆ ಹೆಂಗಲ್ಲ ಆಗ್ತದ, ಹೌದಿಲ್ಲ? ಆಪೋಸಿಟ್ ಏನು ಯಾವಾಗ? AB. ಹೈಪೋಟೆನಸ್. ಓಕೆ, AB ಡಿವೈಡೆಡ್ ಬೈ AC. cos A ಇದು A, ಅಡ್ಜಸೆಂಟ್ ಡಿವೈಡೆಡ್ ಬೈ hypotenuse. What is adjacent? AB divided by hypotenuse AC. ಬಂತ ಮಜಾ? What is ಮಜಾ here? ಅದು ಮಜಾ ಅಲ್ಲ. sin 90 degree minus theta is equal to cos theta, ಅದು ಮಜಾ. ತಿಳಿತಾ? ಏನು ಮಜಾ ಅದಿಲ್ಲಿ? sin 90 degree minus theta is equal to cos theta. ಇನ್ನೊಂದು ಮಜಾ ಅದ, ಏನದು? cos 90 degree minus theta is equal to sin theta. ಇದನ್ನು ಮಜಾನೆ, ಹೌದಿಲ್ಲ? sin 90 degree minus theta cos theta, cos 90 degree minus theta sin theta. ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಕರಿತೀವಿ ನಾವು. ಸೈನ್ದು ಕಾಂಪ್ಲಿಮೆಂಟರಿ ಕಾಸ್ ದು ಕಾಂಪ್ಲಿಮೆಂಟರಿ ಸೈನ್. ಓಕೆ, ಸೈನ್ದು ಕಾಂಪ್ಲಿಮೆಂಟರಿ
ಸೈನ್ ಟೀಟಾದ ಕಾಂಪ್ಲಿಮೆಂಟರಿ ಏನಾಗ್ತದಪ್ಪ ಕಾಸ್ ಟೀಟಾ ಆಗ್ತದೆ. ಕಾಸ್ ಟೀಟಾದ ಕಾಂಪ್ಲಿಮೆಂಟರಿ ಸೈನ್ ಟೀಟಾ ಆಗ್ತದೆ. ಹಂಗೆ ಟ್ಯಾನ್ ಟೀಟಾದ ಕಾಂಪ್ಲಿಮೆಂಟರಿ ಕಾಟ್ ಟೀಟಾ. ಕಾಟ್ ಟ್ಯಾನ್ ಏನಾಗ್ತದೆ ಕಾಟ್ ಟೀಟಾ ಆಗ್ತದೆ. ದೆನ್ ಕಾಟ್ ಟೀಟಾದು ಏನಾಗ್ತದೆ ಕಾಂಪ್ಲಿಮೆಂಟರಿ ಏನಾಗ್ತದಪ್ಪ ಟ್ಯಾನ್ ಟೀಟಾ. ಓಕೆ. ದೆನ್ ಸೆಕೆಂಡ್ ಟೀಟಾದು ಕಾಂಪ್ಲಿಮೆಂಟರಿ ಕೋಸೆಕೆಂಟ್ ಟೀಟಾ. ದೆನ್ ಕೋಸೆಕೆಂಟ್ ಟೀಟಾದ ಕಾಂಪ್ಲಿಮೆಂಟರಿ ಸೆಕೆಂಟ್ ಟೀಟಾ. ಅರ್ಥ ಆಯ್ತಾ? ಇವೆಲ್ಲ ಕಾಂಪ್ಲಿಮೆಂಟ್ರಿ ಅದು. ಹಾಗಿದ್ರೆ ಎಲ್ಲ ಫಾರ್ಮುಲಾಗಳು ಒಂದು ಟೈಮ್ ಬರ್ಬಿಡ್ತೀನಿ ನೋಡಿ, ಒಂದು ಟೈಮ್ ಬರ್ದುಬಿಡ್ತೀನಿ. ಏನು ಫಾರ್ಮುಲಾ ಅಂತಂದ್ರೆ ಏನೇನು ಬರ್ತೀನಿ ನಾನೀಗ? ಕಾಸ್ 90 ಡಿಗ್ರಿ ಮೈನಸ್ ಟೀಟಾ ಇಸ್ ಈಕ್ವಲ್ ಟು ಸೈನ್ ಟೀಟಾ, ಸೈನ್ 90 ಡಿಗ್ರಿ ಮೈನಸ್ ಟೀಟಾ ಇಸ್ ಈಕ್ವಲ್ ಟು ಕಾಸ್ ಟೀಟಾ. ಒಂದು ಬರೆದ್ರೆ ಸಾಕು, ಉಲ್ಟಾ ತಾನೇ ಈಕ್ವಲ್ ಇರ್ತದೆ. ದೆನ್ ಟ್ಯಾನ್ 90 ಡಿಗ್ರಿ ಮೈನಸ್ ಟೀಟಾ ಇಸ್ ಈಕ್ವಲ್ ಟು ಕಾಟ್ ಟೀಟಾ. ದೆನ್ ಇನ್ನೊಂದು ಬರೆದ್ಬಿಟ್ಟು ಮತ್ತೆ ಕಾಟ್ 90 ಡಿಗ್ರಿ ಮೈನಸ್ ಟೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ದೆನ್ ಸೆಕೆಂಡ್ 90 ಡಿಗ್ರಿ ಮೈನಸ್ ಟೀಟಾ ಇಸ್ ಈಕ್ವಲ್ ಟು ಕೋಸೆಕೆಂಟ್ ಟೀಟಾ. ದೆನ್ ಕೋಸೆಕೆಂಟ್ 90 ಡಿಗ್ರಿ ಮೈನಸ್ ಟೀಟಾ ಇಸ್ ಈಕ್ವಲ್ ಟು secant theta. These are the required formulas which we must be remembered throughout this chapter. Okay. Right. 9. Evaluate tan 65 degree whole divided by cot 25 degree ಅಂತ ಐತೆ. Okay. Look here. Solution. Tan 65 degree divided by cot 25 degree. Correct. This is equal to ಇದರೊಳಗೆ ಒಂದು ಕಾಂಪ್ಲಿಮೆಂಟರಿಗೆ ಚೇಂಜ್ ಮಾಡ್ಕೊಳ್ಳೋಣಂತ, ಒಂದು ಕಾಂಪ್ಲಿಮೆಂಟರಿ ಚೇಂಜ್ ಮಾಡೋಣಂತ. ಟ್ಯಾನರ ಚೇಂಜ್ ಮಾಡೋಣ, ಕಾಟರ ಚೇಂಜ್ ಮಾಡೋಣ ಅಂತ. ಎರಡು ಕಾಂಪ್ಲಿಮೆಂಟರಿ ಚೇಂಜ್ ಮಾಡಬಾರ್ದು, ಓನ್ಲಿ ಒನ್ ಕಾಂಪ್ಲಿಮೆಂಟರಿಗೆ ಚೇಂಜ್ ಮಾಡೋಣ. ಟ್ಯಾನ್ ಕಾಂಪ್ಲಿಮೆಂಟರಿ ಏನಾಗ್ತಪ್ಪ? ವಾಟ್ ಈಸ್ ದ ಕಾಂಪ್ಲಿಮೆಂಟರಿ ಆಫ್ ಟ್ಯಾನ್? ಬರ್ಸಿದ್ದೀನಲ್ಲ ಇಡ್ತಾನೆ ಕೂತು, ಇದೆಲ್ಲ ಬರ್ದಿರಲ್ಲ. ಸಿಟ್ಟು ತರಿಸ್ಬೇಡ್ರಿ, ನಮಗೆ ಹೊಡೆದು ಬಿಡ್ತೀವಿ, ಗುದ್ದು ಬಿಡ್ತೀವಿ, ಹಂಗೆ ಮೋತಿ. ಓಕೆ. ಟ್ಯಾನ್ದು ಕಾಂಪ್ಲಿಮೆಂಟ್ರಿ ಕಾಟ್ ಅಂತಂದ್ರೆ ಏನು ಬರ್ಬೇಕಿಲ್ಲಿ? ಟ್ಯಾನ್ ಬದಲಿ ಏನು ಬರಲಿ? ಟ್ಯಾನೇ ಬರ್ತೀನಿ ಮೊದಲು ಆ್ಯಸ್ ಇಟ್ ಈಸ್. ಟ್ಯಾನ್ ಇನ್ ಬ್ರಾಕೆಟ್ 65 ಡಿಗ್ರಿ ಅದ, ಇದು 90 ಡಿಗ್ರಿ ಎಷ್ಟು ಕಮ್ಮಿ ಅದ? 25 ಕಮ್ಮಿ ಅದ. ಈಗ 65 ಅಂದ್ರೆ ಒಂದೇ, 90 ಮೈನಸ್ 25 ಅಂದ್ರೆ ಒಂದೇ, ಎಲ್ಲ ಒಂದೇನ? ಓಕೆ. 65ನ ಹೆಂಗೆ ಬರಿಬೋದು? 90 ಡಿಗ್ರಿ ಮೈನಸ್ 25 ಡಿಗ್ರಿ ಅಂತ ಬರಿಬೋದು. ಎಕ್ಸಾಂಪಲ್, ಈಗ ನಿನ್ನ ಹತ್ರ 45 ರುಪೀಸ್ ಅದಾವೆ, 90 ಮೈನಸ್ 45 ರುಪೀಸ್ ಅಂದ್ರೆ ಒಂದೇ, 45 ರುಪೀಸ್ ಅಂದ್ರೆ ಒಂದೇ. 60 ರುಪೀಸ್ ಅದಾವೆ, 60 ರುಪೀಸ್ ಅಂದ್ರೆ ಒಂದೇ, 90 ಮೈನಸ್ 30 ನೆನಪಿರಲಿ, 90 ಮೈನಸ್ 30 60 ಆಗ್ತದೆ. 90 ಮೈನಸ್ 30 ರುಪೀಸ್ ಅಂತಂದ್ರೆ 60 ರುಪೀಸ್ ಅಂತಂದಾಗ, ದೇರ್ ಫಾರ್ ಹಿಯರ್ 65 ರುಪೀಸ್ ಅಂದಾಗ ಏನು ಮಾಡ್ತೀಯ? 90 ರುಪೀಸ್ ಮೈನಸ್ 25 ರುಪೀಸ್ ಅಂದರೆ ಟ್ಯಾನ್ 90 ಡಿಗ್ರಿ ಮೈನಸ್ 25 ಡಿಗ್ರಿ. ಓಕೆ. ಕಾಟ್ 25 ಡಿಗ್ರಿ. ದಿಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಗೊತ್ತಾ? ಏನು ಫಾರ್ಮುಲಾ? ಟ್ಯಾನ್ 90 ಡಿಗ್ರಿ ಮೈನಸ್ ಟೀಟಾ ಇಸ್ ಈಕ್ವಲ್ ಟು ಕಾಟ್ ಟೀಟಾ. ಕರೆಕ್ಟ್. ಓಕೆ. ಇಲ್ಲಿ ಇದ್ದಿದ್ದೇ ಇಲ್ಲಿ ಬರ್ತದ, ಅರ್ಥ ಆಯ್ತಾ? ಇಲ್ಲಿ ಇದ್ದಿದ್ದೇ ಇಲ್ಲಿ ಬರ್ತದೆ ಅಂತಂದ್ರೆ ಇಲ್ಲಿ ನೋಡಿ, ಟ್ಯಾನ್ 90 ಡಿಗ್ರಿ ಮೈನಸ್ ಟೀಟಾ ಏನು ಬರಲಿಲ್ಲ ನಾನಿಲ್ಲಿ? ಏನು 25 ಬರಲಿ? ಟೀಟಾ ಅಂದ್ರೆ 25 ಐತಿ. ಏನು ಬರಬೇಕು ಫಾರ್ಮುಲಾ? ಓಪ್ಪ ಎಂಥವ್ರದಿರು ಮರ ನೀವು ಮನುಷ್ಯರು, ತೆರಿಗೆ. ಟ್ಯಾನ್ 90 ಡಿಗ್ರಿ ಮೈನಸ್ ಟೀಟಾ ಅದ, ಏನು ಬರಲಿ ಅಂತ ಕೇಳ್ತಾ ಇದ್ದೀನಿ ನಾನು. ಕಾಟ್ ಟೀಟಾ ಅಂತ ಹೇಳೋಕ್ಕಾಗಲ್ಲ. ಹಿಂಗೆ ಮಾಡ್ತೀರೇನು? ಓಕೆ. ಟ್ಯಾನ್ 90 ಡಿಗ್ರಿ ಮೈನಸ್ ಟೀಟಾ ಇಸ್ ಈಕ್ವಲ್ ಟು ಕಾಟ್ ಟೀಟಾ. ಓಕೆ. ಟ್ಯಾನ್ 90 ಡಿಗ್ರಿ ಮೈನಸ್ ಟೀಟಾ ಅಂತಂದ್ರೆ ಏನಿಲ್ಲಿ? 25 ಅಂದ್ರೆ ಏನು ಬರಬೇಕು ನಾನು? ಕಾಟ್ ಟೀಟಾ, ಕಾಟ್ 25. ಅಂಡರ್ಸ್ಟುಡ್? ಅರ್ಥ ಆಗತ್ತದ ನಿಮಗೆ? ಓಕೆ. ಇಲ್ಲಿ ಟೀಟಾ ಅಂದ್ರೆ ಇಲ್ಲಿ ಟೀಟಾ ಅಂದ್ರೆ ಏನೈತಿ? ಇಲ್ಲಿ 25 ಡಿಗ್ರಿ ಆಯಿತು. ಓಕೆ. ಕಾಟ್ 25 ಡಿವೈಡೆಡ್ ಬೈ ಇಲ್ಲೇನದ ಕೆಳಗೆ ಕಾಟ್ 25 ಡಿಗ್ರಿ. ಎಷ್ಟು ಉಳಿತಪ್ಪ ಕ್ಯಾನ್ಸಲ್ ಆಗಿ? 0 ಉಳಿತದ. ವೆರಿ ಗುಡ್, 0 ಉಳಿತದ. ಓಕೆ. 1 ಬಂತ ಆನ್ಸರ್. ಅರ್ಥ ಆಯ್ತಾ? ಏನಿಲ್ಲ? ಪಕ್ಕ ಅರ್ಥ ಆಯ್ತಾ? ಇನ್ನೊಂದು ನಾನೇ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ, ಅದು ಸೆಕೆಂಡ್ ಕ್ವಶನ್ ಬೇಡ, ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ ನೋಡು. ಸೈನ್ 36 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 54 ಡಿಗ್ರಿ ಇಷ್ಟದ. ಇದನ್ನು ಹೆಂಗೆ ಕನ್ವರ್ಟ್ ಮಾಡಬೇಕು? ಇದನ್ನು ನಾನೇ ಹೇಳ್ತೀನಿ ನೋಡಿ. ದಿಸ್ ಈಸ್ ಈಕ್ವಲ್ ಟು ಸೈನ್ ಆ್ಯಸ್ ಇಟ್ ಈಸ್ ಬರ್ತೀನಿ. 36 ಡಿಗ್ರಿ ಅಂತಂದ್ರೆ 90 ಎಷ್ಟು ಕಮ್ಮಿ ಅದ ಇದು?
ಹೌದಿಲ್ಲ? ಎಷ್ಟು? 54. ಇದು 90 ಆಗ್ಬೇಕಂದ್ರೆ ಇನ್ನೂ ಎಷ್ಟು ಕಮ್ಮಿ ಅದ ಅಂತ ಕೇಳತ್ತೀನಿ ನಾನು. 54 ಕಮ್ಮಿ ಅದ. ಆಯ್ತಾ? ಅರ್ಥ ಆಯ್ತಾ? ಅಂದರೆ ಇಲ್ಲಿ ಏನು ಮಾಡಬೇಕು? 90 ಡಿಗ್ರಿ ಮೈನಸ್ 54 ಡಿಗ್ರಿ. 90 ಮೈನಸ್ 54 ಡಿವೈಡೆಡ್ ಬೈ ಕಾಸ್ 54. ದಿಸ್ ಈಸ್ ಈಕ್ವಲ್ ಟು ಸೈನ್ 90 ಡಿಗ್ರಿ ಮೈನಸ್ ಟೀಟಾ. ಫಾರ್ಮುಲಾ ಏನು? ಕಾಸ್ ಟೀಟಾ. ಟೀಟಾ ಅಂದ್ರೇನು? 54 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 54 ಡಿಗ್ರಿ. ಕ್ಯಾನ್ಸಲ್ 1. ಅರ್ಥ ಆಯ್ತಾ? ಏನಿಲ್ಲ? ಆಯ್ತಿಲ್ಪ? ಓಕೆ. ನೆಕ್ಸ್ಟ್ ಇದು ಎಕ್ಸಾಂಪಲ್ ನಂಬರ್ 10. ಇಫ್ ಸೈನ್ 3a is equal to cos, if sin 3a is equal to cos in bracket a minus 26 degree, where 3a is acute angle, 3a is acute angle, acute angle, okay, 3 is acute angle, then we have to find out the values of a, value of a, okay. Look here, sin 3a is there, sin 3a ನಿಮಗೊಂದು ಫಾರ್ಮುಲಾ ಹೇಳಿದ್ದೆ. ಕ್ಯಾ ಫಾರ್ಮುಲಾ ಬೋಲೆ ತಾ? sin theta cos 90 degree minus theta is equal to sin theta cos 90 degree minus theta is equal to sin theta. Cos 90 degree minus alpha is equal to sin alpha. ಯಾಕೆ ಇಲ್ಲಿ ಟೀಟಾ ಇದ್ರೆ ಟೀಟಾ ಬರ್ತೀನಿ, ಆಲ್ಫಾ ಇದ್ರೆ ಟೀಟಾ ಬರ್ತೇನೆ? ಇಲ್ಲ. ಕಾಸ್ 90 ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು sin a. Then cos 90 degree minus 2a is equal to sin 2a. Then cos 90 degree minus 3a is equal to sin 3a. ಕರೆಕ್ಟ್? ಹಂಗಿದ್ರೆ ಈ sin 3a ಬದಲು ಏನು ಬರೀಲಿ ನಾನು? ಬರೀಲೇ ಇದು? ಕರೆಕ್ಟ್. sin 3a is nothing but what? This one only. ಇದ್ರ ಬದಲಿ ಇದು ಬರೀಬಹುದು ಅಂದಂಗೆ. ಓಕೆ. ದೆನ್ cos in bracket 90 degree minus 3a is equal to cos a minus 2a. Sorry, 26 degree. Cos cancel. Then 90 degree minus 3a is equal to a minus 26 degree. Degree separate ಮಾಡೋಣ, ಎಗಳು ಸಪ್ರೇಟ್ ಮಾಡೋಣಂತೆ. ಅವಾಗ ಏನಾಗ್ತದಪ್ಪ? 90 degree plus 26 degree is equal to a plus 3a. 116 degree is equal to 4a. Into 4 ಈ ಕಡೆ ಬಂದಾಗ 116 divided by 4 is equal to a. 4 ones are 4 2s are 8. Correct? Next 4 9s are 26. Sorry, 4 9s are 36. 36. Cancel. ಏನು ಬಂತ ಆನ್ಸರ್? therefore a is equal to 29 degree. Correct? This is the required solution. Write down. Then example number 11 ಅದೊಂದು ಹೇಳ್ಬಿಡ್ತೀನಿ ನೋಡ. ಎಕ್ಸಾಂಪಲ್ ನಂಬರ್ 11 ಎಕ್ಸ್ಪ್ರೆಸ್ ಅಂತ ಹೇಳ್ತಾರೆ ಅವ್ರು. ನಂಬರ್ 11 ಎಕ್ಸ್ಪ್ರೆಸ್ cot 85 degree plus cot 75 degree. Cot 85 degree cos 75 degree in terms of trigonometric ratios of angles between 0 to 45 degree. ಅಂದರೆ ಅವ್ರು ಏನಂತಾರೆ, ಇಲ್ಲಿ 85 ಕೊಟ್ಟಿದ್ದೀವಿ, ಇಲ್ಲಿ 75 ಕೊಟ್ಟಿದ್ದೀವಿ, ಆದರೆ ಇದನ್ನು ಕನ್ವರ್ಟ್ ಮಾಡಿರಿ. ಹೆಂಗೆ ಕನ್ವರ್ಟ್ ಮಾಡಿರಿ? ಆ್ಯಂಗಲ್ 0 to 45 ಡಿಗ್ರಿ ಒಳಗೆ ಇರಬೇಕು. ಆ್ಯಂಗಲ್ 0 to 45 ಡಿಗ್ರಿ ಒಳಗೆ ಇರಬೇಕು. ಇದು 45 ಡಿಗ್ರಿ ಒಳಗೆ ಅದನು, ಹೊರಗೆ ಅದ. ನಾನು ಮಾಡ್ಬೇಕು ಈಗ? ಒಳಗೆ ಮಾಡಬೇಕು. ಕರೆಕ್ಟ್? ಒಳಗೆ ಹೆಂಗೆ ಮಾಡ್ಬೇಕು ನೋಡು. ದಿಸ್ ಈಸ್ ಈಕ್ವಲ್ ಟು ಕಾಟ್ 90 ಡಿಗ್ರಿಗೆ ಎಷ್ಟು ಕಮ್ಮಿ ಅದ? ಇದು 5 ಕಮ್ಮಿ ಅದಲ್ಲ? ಓಕೆ, 90ಗೆ 5 ಕಮ್ಮಿ ಅದಂದ್ರೆ ಕಾಟ್ 90 ಡಿಗ್ರಿ ಮೈನಸ್ 5 ಡಿಗ್ರಿ ಪ್ಲಸ್ ಇದು ಕಾಸ್, ಇದು 90 ಡಿಗ್ರಿ ಎಷ್ಟು ಕಮ್ಮಿ ಅದ? ಇದು 15 ಕಮ್ಮಿ ಅದ. ಕಾಸ್ 90 ಡಿಗ್ರಿ ಮೈನಸ್ 15 ಡಿಗ್ರಿ. ದಿಸ್ ಈಸ್ ಈಕ್ವಲ್ ಟು ಕಾಟ್ 90 ಡಿಗ್ರಿ ಮೈನಸ್ ಟೀಟಾ. ಫಾರ್ಮುಲಾ ಏನು? ಕಾಟ್ 90 ಕಾಟ್ 90 ಡಿಗ್ರಿ ಮೈನಸ್ ಟೀಟಾ ಟ್ಯಾನ್ ಟೀಟಾ. ಟೀಟಾ ಅಂದರೆ ಏನಂತಿಲ್ಲಿ? 5 ಡಿಗ್ರಿ. ಟ್ಯಾನ್ 5 ಡಿಗ್ರಿ ಪ್ಲಸ್ ಕಾಸ್ 90 ಡಿಗ್ರಿ ಮೈನಸ್ ಟೀಟಾ. ಸೈನ್ ಟೀಟಾ ಎಷ್ಟಂದ್ರೆ ಎಷ್ಟೈತಿ?
15 degree. This is the required solution. Understood? Right on. Next we will be moving on to the exercise number 11.3. Exercise number 11.3. First main, evaluate. Question number 1. What is question number 1? Evaluate. Find the value andanga. Evaluate. Question number 1, sub question 1, sin 18 degree divided by cos 72 degree. Cos 72 degree. Second question, tan 26 degree divided by cot 64 degree. Third question, cos 48 degree minus sin 42 degree. Fourth question, cosecant 31 degree minus secant 59 degree. Okay, look here. Just change one value into the complementary angle. Sin complementary is, what is sin complementary? Cos. Tan complementary, cot. Cos complementary, sin. Cosec complementary, secant. ಅದಕ್ಕೆ ನಾವೇನು ಮಾಡೋಣ, ಒಂದೊಂದು ಚೇಂಜ್ ಮಾಡೋಣ ಅಂತ. ಇದು ಕಾಸ್ ಇದ್ದಿದ್ದು ಕೋಸೆಕ್ ಇದ್ದಿದ್ದು ಸೆಕೆಂಡ್ ಮಾಡೋಣ ಅಂತ, ಇದು ಕಾಸ್ ಇದ್ದಿದ್ದು ಸೈನ್ ಕನ್ವರ್ಟ್ ಮಾಡೋಣ ಅಂತ, ಇದು ಟ್ಯಾನ್ ಇದ್ದಿದ್ದು ಕಾಟ್ ಕನ್ವರ್ಟ್ ಮಾಡೋಣ ಅಂತ, ಆಮೇಲೆ ಸೈನ್ ಇದ್ದಿದ್ದು ಕಾಸಿಗೆ ಕನ್ವರ್ಟ್ ಮಾಡೋಣ ಅಂತ. ಓಕೆ, ದಿಸ್ ಇಸ್ ಈಕ್ವಲ್ ಟು ಸೈನ್ ಆ್ಯಸ್ ಇಟ್ ಈಸ್ ಬರ್ತೀನಿ ಮ್ಯಾಗ. ಸೈನ್ ಆ್ಯಸ್ ಇಟ್ ಈಸ್ ಬರೆದು ಬ್ರಾಕೆಟ್ ಒಳಗಡೆ 90 ಡಿಗ್ರಿ ಎಷ್ಟು ಕಡಿಮೆ ಅದಿದು, 90 ಡಿಗ್ರಿ ಆಗಬೇಕಂದ್ರೆ ಎಷ್ಟು ಕಮ್ಮಿ ಅದ ಇದು, 72 ಕಮ್ಮಿ ಆಗಿದೆ. 90 ಡಿಗ್ರಿ ಒಳಗೆ ಎಷ್ಟು ಕಮ್ಮಿ ಮಾಡೋಕೆ ನಾನು 72 ಕಮ್ಮಿ ಮಾಡಬೇಕು. ಕಮ್ಮಿ ಮಾಡಿ ಮತ್ತೆ ಇದೇ ಬರ್ತದೆ. ಓಕೆ, ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ ಕಾಸ್ 72 ಡಿಗ್ರಿ. ಸೈನ್ 90 ಡಿಗ್ರಿ ಮೈನಸ್ ಟೀಟಾ, ಕಾಸ್ ಟೀಟಾ. ಕಾಸ್ ವಾಟ್ ಈಸ್ ಟೀಟಾ, 72 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 72 ಡಿಗ್ರಿ. ಕ್ಯಾನ್ಸಲ್ ಒನ್ಸ, ಕ್ಯಾನ್ಸಲ್ ಒನ್ಸ. ಆನ್ಸರ್ ವಿಲ್ ಬಿ 1. ಓಕೆ, ಕಂಪ್ಲೀಟೆಡ್. ನೆಕ್ಸ್ಟ್ ಲುಕ್ ಹಿಯರ್, ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಆ್ಯಸ್ ಇಟ್ ಈಸ್ ಬರ್ತೀನಿ ಮ್ಯಾಗಿಂದು. 90 ಡಿಗ್ರಿ ಆಗ್ಬೇಕಂದ್ರೆ ಎಷ್ಟು ಕಮ್ಮಿ ಅದ ಇದಕ್ಕೆ, 64 ಕಮ್ಮಿ ಅದ. ಓಕೆ, 90 ಮೈನಸ್ 64 ಬ್ರಾಕೆಟ್ ಒಳಗೆ ಕೆಳಗಡೆ ಕಾಟ್ 64. ಇದನ್ನ ಏನು ಚೇಂಜ್ ಮಾಡಬಾರ್ದು, ಯಾವುದಾದ್ರು ಒಂದು ಚೇಂಜ್ ಮಾಡಬೇಕು. ಡಿನಾಮಿನೇಟರ್ ಚೇಂಜ್ ಮಾಡಿರಿ, ನ್ಯೂಮರೇಟರ್ ಚೇಂಜ್ ಮಾಡಿರಿ, ಯಾವುದಾದ್ರು ಒಂದು ಚೇಂಜ್ ಮಾಡಿರಿ. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ 90 ಡಿಗ್ರಿ ಮೈನಸ್ ಟೀಟಾ. ಫಾರ್ಮುಲಾ ಏನು, ಕಾಟ್ ಟೀಟಾ. ಟ್ಯಾನ್ 90 ಡಿಗ್ರಿ ಮೈನಸ್ ಟೀಟಾ ಏನಾಗ್ತದೆ, ಕಾಟ್ ಟೀಟಾ. ಟೀಟಾ ಅಂದರೆ ಏನದ 64 ಡಿಗ್ರಿ. ಕಾಟ್ 64 ಡಿಗ್ರಿ. ಕ್ಯಾನ್ಸಲ್, ಕಾಟ್ ಕಾಟ್ ಕ್ಯಾನ್ಸಲ್ 1. ಓಕೆ, ದೆನ್ ಕಾಸ್ ಸೈನ್ ಎರಡು ಅದಾವ, ಎರಡನೇ ಒಂದು ಚೇಂಜ್ ಮಾಡಿರಿ. ನಾನು ಏನು ಚೇಂಜ್ ಮಾಡ್ತೀನಿ, ಕಾಸ್ ಚೇಂಜ್ ಮಾಡ್ತೀನಿ. ಕಾಸ್ ದಿಸ್ ಇಸ್ ಈಕ್ವಲ್ ಟು ಕಾಸ್ ಆ್ಯಸ್ ಇಟ್ ಈಸ್ ಬರಿತೀನಿ. 90 ಡಿಗ್ರಿ ಆಗ್ಬೇಕು, ಎಷ್ಟು ಕಮ್ಮಿ ಅದಿದು, 42 ಕಮ್ಮಿ ಅದ. ಅಂದರೆ 90 ಡಿಗ್ರಿ ಮೈನಸ್ 42 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿ. ದಿಸ್ ಇಸ್ ಈಕ್ವಲ್ ಟು ಕಾಸ್ 90 ಡಿಗ್ರಿ ಮೈನಸ್ ಟೀಟಾ. ಫಾರ್ಮುಲಾ ಸೈನ್ ಟೀಟಾ. ಟೀಟಾ ಅಂದರೆ ಏನದ 42 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿ. ಮೈನಸ್ ಮಾಡಿದ್ರೆ ಏನು ಸಿಗ್ತದೆ ಆನ್ಸರ್ 0. ದಿಸ್ ಈಸ್ ಈಕ್ವಲ್ ಟು ಕೋ ಸೆಕೆಂಟ್ ಅದಲ್ಲ, ಇದನ್ನೇನು ಮಾಡು, ಚೇಂಜ್ ಮಾಡು. ಕೋ ಸೆಕೆಂಟ್ 90 ಡಿಗ್ರಿ ಮೈನಸ್ 59 ಡಿಗ್ರಿ ಮೈನಸ್ ಸೆಕೆಂಟ್ 59 ಡಿಗ್ರಿ. ದಿಸ್ ಇಸ್ ಈಕ್ವಲ್ ಟು ಕೋ ಸೆಕೆಂಡ್ 90 ಡಿಗ್ರಿ ಮೈನಸ್ ಟೀಟಾ, ಸೆಕೆಂಟ್ ಟೀಟಾ. ಟೀಟಾ ಅಂದರೆ 59 ಮೈನಸ್ ಸೆಕೆಂಟ್ 59 degree is equal to 0. Right. Second main, show that tan 48, tan 23, tan 42, tan 67 degree is equal to 1. Correct? First of all, do one thing. Change these two into the complementary angles or these two into complementary angles. ಯಾವುದಾದ್ರೂ ಎರಡನ್ನು ಕಾಂಪ್ಲಿಮೆಂಟ್ರಿಗೆ ಚೇಂಜ್ ಮಾಡೋಣಂತ. ಟ್ಯಾನ್ ಇದ್ದಿದ್ದನ್ನು ಏನು ಮಾಡೋಣಂತ, ಕಾಟ್ ಮಾಡೋಣಂತ. ಟ್ಯಾನ್ ಇದ್ದಿದ್ದು ಏನಾಗ್ತದೆ, ಕಾಟ್ ಆಗ್ತದೆ, ಕಾಟ್. ಓಕೆ, ಟ್ಯಾನ್ 48 ಇದ್ದಿದ್ದು ಕಾಟ್ ಮಾಡೋಣಂತ, ಇದು ಟ್ಯಾನ್ 20 ಇದ್ದಿದ್ದು ಕಾಟ್ ಮಾಡೋಣಂತ. ಆಮೇಲೆ ಮಾಡಿ ಕಾಟ್ 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 ಮಾಡಿಬಿಡೋಣಂತ. ಹೆಂಗೆ ಕಾಟ್ ಕಾಟ್ ಆಗ್ತದೆ ನೋಡಮ್ಮ. Therefore, tan 48 degree, this implies tan 48. How much is less to become 90 degree? 42 is less, correct? Then tan 90 degree minus 42 into, this one is tan 90 degree minus 67 degree, correct? 67, 90 67 ಹೋದ್ರೆ 23 ಬರ್ತದೆ.
ನೆಕ್ಸ್ಟ್ ಟ್ಯಾನ್ 42 ಡಿಗ್ರಿ, ಇನ್ನೊಂದೇನಪ್ಪ ಟ್ಯಾನ್ 67 ಡಿಗ್ರಿ ಈಸ್ ಈಕ್ವಲ್ ಟು 1. ಅವೆರಡು ಆ್ಯಸ್ ಇಟ್ ಈಸ್ ಇರೋಣ, ಎರಡೇ ಚೇಂಜ್ ಮಾಡೋಣಂತ. 4 ಚೇಂಜ್ ಮಾಡಿದ್ರೆ ಆನ್ಸರ್ ಬರೋಲ್ಲ, 2 ಚೇಂಜ್ ಮಾಡಬೇಕು ಮಿನಿಮಮ್. ದಿಸ್ ಇಂಪ್ಲೈಸ್ ಟ್ಯಾನ್ 90 ಡಿಗ್ರಿ ಮೈನಸ್ ಟೀಟಾ, ಫಾರ್ಮುಲಾ ಏನಪ್ಪ ಕಾಟ್ ಟೀಟಾ, ಟೀಟಾ ಮೀನ್ಸ್ 42 ಡಿಗ್ರಿ ಇಂಟು ಟ್ಯಾನ್ 90 ಡಿಗ್ರಿ ಮೈನಸ್ ಟೀಟಾ ಕಾಟ್ ಟೀಟಾ 67 ಡಿಗ್ರಿ ಇಂಟು ಟ್ಯಾನ್ 42 ಡಿಗ್ರಿ ಇಂಟು ಟ್ಯಾನ್ is equal to okay cot is nothing but 1 divided by tan formula cot equal to 1 by tan theta ಹೇಳಿದೆ ನಿಮಗೆ ಏನಪ್ಪ ಫಾರ್ಮುಲಾದು cot theta is equal to 1 by tan theta is equal to 1 by cot theta correct then cot theta is equal to 1 by tan theta into cot is 1 by tan theta into tan 42 degree into tan 67 degree is equal to 1 za 1 into 1 into 1 into 1 1 equal to 1 correct evaluate ಮಾಡಿದ್ವಾ ಓಕೆ ನೆಕ್ಸ್ಟ್ ಇದನ್ನು ಚೇಂಜ್ ಮಾಡೋಣ ಇಲ್ಲಾಂದರೆ LHS is equal to RHS ಅಂತ ಬರೆದ್ರು ನಡೀತದೆ ಅಂತಂದ್ರೆ ದೆನ್ ಇವೆರಡು ಚೇಂಜ್ ಮಾಡೋಣಂತ ಅವೆರಡು ಅಷ್ಟೇ ಬಿಡೋಣಂತ ये दोनों चेंज करेंगे cos as it is 90 degree minus 52 degree correct ಓಕೆ ಅಂದ್ರೆ 90 minus 52 is 38 ಬರ್ತದೆ ಇಲ್ಲಿ cos 52 ಬರ್ಬೇಕಂದ್ರೆ 90 degree minus 32 degree 32 38 38 degree minus sin 38 degree sin 52 degree as it is ಬರ್ಬೇಡ ಅಂತ cos 90 degree minus theta sin theta then this one also sin theta under 38 degree minus sin 38 degree into sin 52 degree okay ಇದನ್ನು ಸೇಮ್ ನಂಬರ್ ಅದ ಇದನ್ನು ಸೇಮ್ ನಂಬರ್ ಅದ ಕ್ಯಾನ್ಸಲ್ ಮಾಡಿಬಿಟ್ರೆ ಏನು ಬರುತ್ತೆ ಆನ್ಸರ್ 0 is equal to 0 ಕರೆಕ್ಟ್ ಇದೆಲ್ಲ ಸೇಮ್ ಅದ ನೋಡು ಇದನ್ನು ಸೇಮ್ ಐತೆ ಮೈನಸ್ ಅದ ಒಂದು ಪ್ಲಸ್ ಒಂದು ಮೈನಸ್ ಅದ 0 0 LHS is equal to RHS third main if tan 2a is equal to cot a minus 18 degree then we have to find out angle A since 2a is less than 90 degree that is nothing but what acute angle okay we already know that sin 90 degree minus theta is equal to cos theta tan 90 degree minus theta is equal to cot theta correct cot 90 degree minus theta is equal to tan theta correct cot 90 degree minus theta a is equal to tan a correct cot 90 degree minus a is equal to tan a cot 90 degree minus 2a is equal to tan 2a correct we have this one only ಇದೆ ಐತೆ ನಮ್ಮ ಹತ್ರ ಅಲ್ಲಿ ಅಂದ್ರೆ ಇದು ಬದಲಿ ರೈಟ್ ಸೈಡ್ ಬರಲಿಲ್ಲಪ್ಪ ಏನಾದ್ರು ಇದು ಲೆಫ್ಟ್ ಸೈಡ್ ಇಂದು cot we know that WKT we know that cot 90 degree minus 2a is equal to ಇದು ಇಲ್ಲೇ ಇತ್ತು tan 2a ಕರೆಕ್ಟ್ ಇದು ಈಕ್ವಲ್ ಆಗಿಬಿಡ್ತು ಈಗ is equal to cot a minus 18 degree ನೀವು ಸೊಲ್ಯೂಷನ್ ಬರೀತಾಗ ಇದು ಲೈನ್ ಬರೆದು ಆಮೇಲೆ ಈ ಲೈನ್ ಬರೀಬೇಕು ನಾ ಕ್ವಶನ್ಗೆ ಬರಕತ್ತೀನಿ ಡೈರೆಕ್ಟಾಗಿ ಅಂಡರ್ಸ್ಟುಡ್ ಸೊಲ್ಯೂಷನ್ ಇಲ್ಲೇ ಬರ್ಬಿಡ್ತು ನೋಡಿ ಸೊಲ್ಯೂಷನ್ ಅಂತ ಬರೆದು ಇಲ್ಲಿಂದ ಬರ್ಕೊಂತಾರೆ ದೆನ್ ದಿಸ್ ಇಸ್ ಈಕ್ವಲ್ ಟು ಅಲ್ಲಿ ಮಿಡ್ಲ್ ಈಕ್ವಲ್ ಅದಲ್ಲ ಇಂಪ್ಲೈಸ್ ಹಾಕೋಣಂತ ಇಂಪ್ಲೈಸ್ ಕಾಟ್ ಕ್ಯಾನ್ಸಲ್ ಏನು ಉಳಿತಪ್ಪ ಕರೆಕ್ಟ್ minus 2a ಈ ಕಡೆ ಕಳ್ಸೋಣ ಇದನ್ನು ಈ ಕಡೆ ಕಳ್ಸೋಣ ದೆನ್ 90 ಡಿಗ್ರಿ ಪ್ಲಸ್ 18 ಡಿಗ್ರಿ is equal to a plus 2a 108 ಡಿಗ್ರಿ is equal to 3a ಇಂಟು 3 ಕಡೆ ಬಂದಾಗ ಡಿವೈಡೆಡ್ 108 divided by 3 is equal to a 1 za 3 1 za 3 3 za 3 6 za correct therefore a is equal to 36 degree this is the required solution question number 4 ಹೇಳಪ್ಪ ಹಂಗ if tan a is equal to wait if tan a is equal to cot b comma prove that a plus b is equal to 90 degree prove ಮಾಡಬೇಕಾ prove ಮಾಡೋಕೆ ಮೊದಲು ಏನು ಬರಬೇಕು ಸೊಲ್ಯೂಷನ್ ಅಂತ ಬರಬೇಕು ಆಮೇಲೆ ಗಿವನ್ ಬರಬೇಕು ವಾಟ್ ಈಸ್ ದ ಗಿವನ್ ಥಿಂಗ್ ಹಿಯರ್
tan A is equal to cot B. To prove what we have to prove? A plus B is equal to 90 degree. Then proof we know that what we know, tan 90 degree cot 90 degree minus A is equal to tan A. Correct? Cot 90 degree minus A is equal to tan A. ಅಂತ ನಾ ಇಲ್ಲಿ tan A ಬದಲಿ ಏನು ಬರಿಬೋದು? ಇದನ್ನು ಬರಿಬೋದಾ? ಬೇಕಾದ್ರೆ ಇದು ಇಕ್ವೇಷನ್ ನಂಬರ್ 1 ಅಂತ ಬರೋಣ. ಇಕ್ವೇಷನ್ 1 becomes tan A ಇದನ್ನು ಬರಲಿ cot 90 degree minus A is equal to cot B. Cot. Then 90 degree minus A is equal to B. Minus A ಕಡೆ ಕಳಿಸು. 90 degree is equal to A plus B. Therefore A plus B equal to 90 degree. Hence proved. Question number 5. If secant 4A is equal to cosecant A minus 20 degree, where 4A is less than 90 degree, we have to find out angle A. Look here, we know that cosecant 90 degree minus 4A is equal to secant 4A. Correct? Cosecant 90 degree minus theta, secant theta formula. Cosec 90 degree minus theta, secant theta. Correct? Theta ಅಂದ್ರೆ 4A ತಗೊಂಡಿ ನಾನು. Comma 4A is less than 90 degree. 4A ಯಾವಾಗಲೂ ಲೆಸ್ ದೆನ್ 90 ಡಿಗ್ರಿ ಇರಬೇಕು. ಅರ್ಥ ಆಗತ್ತದ ನಿಮ್ಗೆ? ಇದು ನಮಗೆ ಗೊತ್ತಿದ್ದಿದ್ದು ಫಾರ್ಮುಲಾ. ಇದು ಈ ಫಾರ್ಮುಲಾ ನಮ್ಗೆ ಗೊತ್ತಿದ್ದೈತಿ, ಅದಕ್ಕೆ ಬರೆದ್ಬಿಟ್ವಿ ನಾವು. ಗಿವನ್ ಏನು ಕೊಟ್ಟಿದ್ದಾರೆ? ವಾಟ್ ಈಸ್ ದ ಗಿವನ್ ಹಿಯರ್? secant 4A is equal to cosecant A minus 20 degree. Okay, what is secant 4A? Cosecant 90 degree minus 4A. Cosecant 90 degree minus 4A is equal to cosecant A minus 20 degree. Correct? Cosecant cancel. Then 90 degree minus 4A is equal to A minus 20 degree. Correct? Then minus 20 it will become plus 20. Then minus 4 it will become plus 4. 90 degree plus 20 degree is equal to A plus 4A. Correct? Then 90 degree plus 20 degree 110 degree is equal to 5A. Into 5A it will become divide. 110 divided by 5 is equal to A. 5 ones are 5 twos are 10. Then 5 twos are 10. Therefore A is equal to 22 degree. This is the required solution. Right done. If A comma B and C are interior angles of triangle ABC, interior angles of a triangle ABC, then show that sin in bracket A plus B plus C divided by 2 is equal to cos A divided by 2. Okay, this is the 6th question. What they have given? They have given three angles of a interior angles of a triangle ABC. Correct? These three interior angles, the sum of these three interior angles will be 180 degree. Correct? Solution. Look here. Solution. Show that antadala. We know that the sum of all interior angles of a triangle ABC is equal to 180 degree.
ಕರೆಕ್ಟ್. ದೇರ್ಫೋರ್ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಕ್ವಶನ್ ಒಳಗಡೆ ನೋಡು, ಬಿ ಪ್ಲಸ್ ಸಿ ಲೆಫ್ಟಿಗದ, ಎ ರೈಟಿಗದ ಅಂತ ನಾವೇನು ಮಾಡೋಣ, ಎ ರೈಟಿಗೆ ಕಳ್ಸೋಣ ಅಂತ. ಓಕೆ, ಇದನ್ನು ಕಡೆ ಕಳಿಸಿದಾಗ ಏನಾಗ್ತದ, ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಆ್ಯಂಗಲ್ ಎ. ಕರೆಕ್ಟ್. ಓಕೆ, ಬೈ ಟು ಅದು ಬೈ ಟು ಅಂದರೆ ಡಿವೈಡ್ ಬೈ ಟು ಎಲ್ಲ ಕಡೆ ಮಾಡೋಣ. ದೇಖೋ, ಡಿವೈಡ್ ಥ್ರೂ ಔಟ್ ಬೈ ಟು, ಥ್ರೂ ಔಟ್ ಅಂದರೆ ಎಲ್ಲ ಕಡೆ ಎಂದಂಗೆ. ದೆನ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಅಂದರೆ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಅಂತ ಆಯ್ತಿದು. ಆ್ಯಂಗಲ್ ಬರಲಿಲ್ಲ ಅಂದರೆ ನಡೀತದೆ. ನೆಕ್ಸ್ಟ್, ದಿಸ್ ಈಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ 2 ಮೈನಸ್ ಎ ಡಿವೈಡೆಡ್ ಬೈ 2. ಎಲ್ಲ ಡಿವೈಡ್ ಆಯಿತಾ? ಓಕೆ. ದೆನ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 180 ಡಿವೈಡ್ ಬೈ 2 ಅಂದರೆ 90 ಡಿಗ್ರಿ ಮೈನಸ್ ಎ ಡಿವೈಡೆಡ್ ಬೈ 2. ಓಕೆ. ದೆನ್ ಲೆಫ್ಟ್ ಸೈಡ್ ಏನದ, ಸೈನ್ ಅದಂದ್ರೆ ಎರಡು ಕಡೆ ಸೈನ್ ತೊಗೊಳ್ಳೋಣ ಅಂತ. ಲೆಫ್ಟ್ ಸೈಡ್ ಕಾಸ್ ಇದ್ರೆ ಎರಡು ಕಡೆಗೆ ಕಾಸ್ ತಗೊಂಡು. ಓಕೆ, ಟೇಕಿಂಗ್ ಸೈನ್ ಆನ್, ಎಸ್ ಆರ್ ನೋ, ಸೈನ್ ಆನ್ ಬೋತ್ ಸೈಡ್ಸ್, ಟೇಕಿಂಗ್ ಸೈನ್ ಆನ್ ಬೋತ್ ಸೈಡ್ಸ್. ಬಿ ಎಸ್ ಅಂದ್ರೆ ಬಿ ಎಸ್ ಯಡಿಯೂರಪ್ಪ ಅಲ್ಲ, ಬೋತ್ ಸೈಡ್ಸ್. ದೆನ್ ಏನಾಗುತ್ತಪ್ಪ, ದೇರ್ ಫೋರ್ ಬರೀತಿ ನೋಡಿ ಇಲ್ಲಿ, ಸೈನ್ ಇನ್ ಬ್ರಾಕೆಟ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 is equal to sin 90 degree minus a divided by 2. Therefore, sin b plus c divided by 2 is equal to sin 90 degree minus theta. Sin 90 degree minus theta cos theta ಅಂದರೆ a by 2. Hence, proved. Right. 7th question. Express sin 67 degree and cos 75 degree in terms of trigonometric ratios of angles between 0 degree and 45 degree. Correct? ಇದು 0 ಡಿಗ್ರಿ ಅದನು, 45 ಡಿಗ್ರಿ ಅದನು, ಏನಾದರೂ ಮಿಡ್ಲ್ ಅದನು, ಇಲ್ಲಿಲ್ಲ. ಅದನ್ನು ನಾವು ಕನ್ವರ್ಟ್ ಮಾಡಬೇಕು. ವಿ ಹ್ಯಾವ್ ಟು ಕನ್ವರ್ಟ್ ಇಟ್. ಎಸ್ ಆರ್ ನೋ? ಫಾರ್ ದ್ಯಾಟ್ ವಿ ನೋ ದ್ಯಾಟ್ sin 90 degree minus theta is equal to cos theta and cos 90 degree minus theta is equal to sin theta. Therefore, ಇದು ಹೆಂಗೆ ಬರ್ತೀವಿ ನೋಡು, sin 67 degree plus cos 75 degree is equal to sin as it is bracket 90 ಡಿಗ್ರಿಗೆ ಎಷ್ಟು ಕಡಿಮೆ ಐತಿದು, ಎಷ್ಟು ಕಡಿಮೆ ಐತಿ, 23 ಕಡಿಮೆ, 23 ಡಿಗ್ರಿ ಪ್ಲಸ್ ಕಾಸ್ ಆ್ಯಸ್ ಇಟ್ ಈಸ್ 90 ಡಿಗ್ರಿ ಮೈನಸ್ 90 ಆಗ್ಬೇಕಂದ್ರೆ 15 ಕಮ್ಮಿ ಅದ, 90 ಒಳಗೆ 15 ಕಮ್ಮಿ ಆದರೆ ಇದು ಬರ್ತದೆ ಅಂತ ವಾಪಸ್. ದಿಸ್ ಈಸ್ ಈಕ್ವಲ್ ಟು ಸೈನ್ 90 ಡಿಗ್ರಿ ಮೈನಸ್ ಟೀಟಾ, ಫಾರ್ಮುಲಾ ಕಾಸ್ ಟೀಟಾ ಅಂದರೆ ಏನೈತಿ 23 ಡಿಗ್ರಿ ಪ್ಲಸ್ ಕಾಸ್ 90 ಡಿಗ್ರಿ ಮೈನಸ್ ಟೀಟಾ ಸೈನ್ ಟೀಟಾ. ಕರೆಕ್ಟ್ ನೋಡು, 45 ಡಿಗ್ರಿ ಕಮ್ಮಿ ಅದದು, ಲೆಸ್ ದೆನ್ 45 ಡಿಗ್ರಿ. ಸೊ ವಿ ಹ್ಯಾವ್ ಎಕ್ಸ್ಪ್ರೆಸ್ಡ್. This is the required solution. Right.